ಎಲ್ಲರಿಗೂ ನಮಸ್ಕಾರ. ಪಶ್ಚಾತ್ತಾಪ ಪರಿವರ್ತನೆ ಪ್ರಾಯಶ್ಚಿತ್ತ ಪ್ರಕ್ರಿಯೆ ಅಂದರೆ ನಮ್ಮ ಕರ್ಮಗಳನ್ನು ರಿಲೀಸ್ ಮಾಡಿಕೊಳ್ಳೋ ಪ್ರಕ್ರಿಯೆ. ಪ್ರತಿದಿನ ನಾವು 2 ಸಲ 3 ಸಲ ಎಷ್ಟು ಸಲ ಬೇಕಾದರೂ ನಮ್ಮ ಮನಸ್ಸಿನ ಒಂದು ಮಾತಿನಿಂದ ಮಾಡಿಕೊಂಡ್ರೆ ಅಷ್ಟು ಕರ್ಮಗಳಿಂದ ತಪ್ಪಿಸಿಕೊಳ್ಳಬಹುದು. ಅಧರ್ಮವನ್ನು ತಪ್ಪಿಸಿ ಅದ್ಭುತವಾದ ಭೋಗ ಜೀವನದಲ್ಲಿ ಜೀವಿಸಬಹುದು. ಪ್ರೇಮ ತತ್ವದ ಜೀವನವನ್ನು ಜೀವಿಸಲು ಈ ಪ್ರಕ್ರಿಯೆ ಬಹಳ ಮುಖ್ಯ. ಈಗ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ತಲೆ ಸ್ವಲ್ಪ ಮೇಲಕ್ಕೆ ಇರಲಿ, ಮುಖದಲ್ಲಿ ಮಂದಹಾಸವಿರಲಿ. ಈಗ ನಾವು ಯಾವುದೇ ಅಧರ್ಮ ಮಾಡುತ್ತಿಲ್ಲ, ಧ್ಯಾನದಲ್ಲಿದ್ದೇವೆ, ಸತ್ಸಂಗ ಕೇಳುತ್ತಿದ್ದೇವೆ, ಸಂತೋಷವಾಗಿದ್ದೇವೆ. ನಾವು ಪ್ರೀತಿಪಾತ್ರ ಆತ್ಮಗಳು. ಭಗವಂತನಿಗೆ ನಮ್ಮಂತಹವರು ಬಹಳ ಇಷ್ಟವಂತೆ. ಅಂತಹ ಉನ್ನತವಾದ ಜನ್ಮದಲ್ಲಿದ್ದೇವೆ. ನಾವು ಸದಾ ಸಂತೋಷದಿಂದ ಪ್ರೀತಿಯಿಂದ ಮಾತನಾಡಿ ಇತರರನ್ನು ಸಂತೋಷಪಡಿಸಿದರೆ ಆ ನಾರಾಯಣ ನಮ್ಮನ್ನು ಇನ್ನಷ್ಟು ಇಷ್ಟಪಡುತ್ತಾ ನಮ್ಮನ್ನು ಪಕ್ಕದಲ್ಲೇ ಇರಿಸಿಕೊಳ್ಳುತ್ತಾನೆ. ಆಗ ನಮಗೆ ಮೋಕ್ಷ ಎಂಬುದು ಕರ್ಮಕ್ಕೆ ಸಂಬಂಧವಿಲ್ಲದ ಮೋಕ್ಷ ಸಿಗುತ್ತದೆ. ಅಂತಹ ಜೀವನವನ್ನು ಜೀವಿಸೋಣ ಎಲ್ಲರೂ. ಸಂತೋಷದಿಂದ ಪ್ರೀತಿಯಿಂದ ನಗುಮುಖದೊಂದಿಗೆ 3 ಬಾರಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಬಾಯಿಯ ಮೂಲಕ ಹೊರಬಿಡೋಣ. ಉಶ್ವಾಸ, ನಿಶ್ವಾಸ, ಉಶ್ವಾಸ, ನಿಶ್ವಾಸ, ಉಶ್ವಾಸ, ನಿಶ್ವಾಸ. ಸಂಪೂರ್ಣ ಶರೀರ ವಿಶ್ರಾಂತ ಸ್ಥಿತಿಯನ್ನು ತಲುಪುತ್ತಿದೆ. ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಮನಸ್ಸು ಶಾಂತವಾಗಿರಲಿ, ಮೆದುಳು ಶಾಂತವಾಗಿರಲಿ, ದೇಹವು ಎಲ್ಲಿಯೂ ಬಿಗಿತವಿರದಂತೆ ಆರಾಮವಾಗಿರಲಿ. ನಾನು ದೇಹವಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿಯೂ ಅಲ್ಲ, ನಾನು ಆತ್ಮಸ್ವರೂಪ, ಆ ಪರಮಾತ್ಮನಿಂದ ಬಂದ ಪರಮಾನಂದ ಸ್ವರೂಪ. ಹೀಗೆ ಹೇಳಿಕೊಳ್ಳುತ್ತಾ ಮತ್ತೆ ಶ್ವಾಸವನ್ನು ಗಮನಿಸೋಣ. ಸ್ವಶರೀರವನ್ನೆಲ್ಲ ಸಂಪೂರ್ಣವಾಗಿ ಪ್ರಶಾಂತಗೊಳಿಸಿ ಭುಜಗಳು, ಕೈಗಳು, ಕಾಲುಗಳು, ಮುಖ, ಪಾದಗಳನ್ನು ಎಲ್ಲವನ್ನು ಪ್ರಶಾಂತಗೊಳಿಸಿ ಆಳವಾದ ಧ್ಯಾನ ಸ್ಥಿತಿಯನ್ನು ತಲುಪುತ್ತಿದ್ದೇವೆ. ನಮ್ಮ ಶರೀರವೆಲ್ಲ ತೇಜಸ್ಸಿನಿಂದ, ಕಾಂತಿಯಿಂದ ತುಂಬುತ್ತಿದೆ. ಹನುಮಂತನ ಕಾಂತಿ ಹಾಗೂ ಸೂರ್ಯನಾರಾಯಣನ ಕಾಂತಿ ಅದ್ಭುತವಾಗಿ ಪ್ರಜ್ವಲಿಸುತ್ತಿದೆ. ಹೇ ಹನುಮ, ನೀವು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ನಿಮ್ಮ ಕಣ್ಣಿನ ರೆಪ್ಪೆಯಾಗಿ ಕಾಪಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದೀರ. ನಮ್ಮ ಕೈಯನ್ನು ಹಿಡಿದುಕೊಂಡು ಎಷ್ಟೋ ಅದ್ಭುತವಾದ ಐಡಿಯಾಸ್ ಕೊಟ್ಟು ನಮ್ಮ ಕರ್ಮಗಳನ್ನು ರಿಲೀಸ್ ಮಾಡುತ್ತಾ ಕರೆದುಕೊಂಡು ಹೋಗುತ್ತಿರುವ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಹೇ ಸೂರ್ಯದೇವ, ನೀವು ಹನುಮಂತನಿಗೆ ಜ್ಞಾನವನ್ನು ಕೊಟ್ಟು ನಮ್ಮೆಲ್ಲರಿಗೂ ಗುರುವಾಗಿ, ನಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಆದರ್ಶವಾಗಿದ್ದು ನಮ್ಮೆಲ್ಲರ ಜೀವನದಲ್ಲಿ ಬೆಳಕು ತುಂಬಿಸುತ್ತಿರುವುದಕ್ಕೆ ನಾವೆಲ್ಲರೂ ಎಷ್ಟೋ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದ್ಭುತವಾದ ಶಾಂತಿ ತುಂಬುತ್ತಿದೆ. ಆ ಶಾಂತಿಯು ಆ ಶಕ್ತಿಯಿಂದ ಪ್ರಶಾಂತವಾಗಿದೆ. ಸಂಪೂರ್ಣ ನಮ್ಮ ಮನಸ್ಸು ಶಾಂತದಿಂದ ಕೂಡಿದೆ. ಸೂರ್ಯನಾರಾಯಣನ ಶಕ್ತಿ, ಹನುಮಂತನ ಶಕ್ತಿ ನಮ್ಮ ಶರೀರವೆಲ್ಲ ಬೆಳಕುತ್ತಿದೆ. ಹೇ ಗರುಡ, ನಿಮ್ಮನ್ನು ಲಕ್ಷ್ಮೀನಾರಾಯಣರೊಂದಿಗೆ ಆಹ್ವಾನಿಸುತ್ತಿದ್ದೇನೆ.
ನಮ್ಮೆಲ್ಲರಿಗೂ ನೀವು ಲಕ್ಷ್ಮೀನಾರಾಯಣರ ತೇಜಸ್ಸನ್ನು ನಿಮ್ಮ ತೇಜಸ್ಸನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಅದ್ಭುತವಾದ ಶಕ್ತಿ ತುಂಬುತ್ತಿದೆ. ಶರೀರದಲ್ಲಿ ಪೂರ್ತಿ ಕಾಂತಿ, ಕಣಕಣವು ಶರೀರವೆಲ್ಲ ಕಾಂತಿಯಿಂದ, ಲಕ್ಷ್ಮೀದೇವಿ ಕಾಂತಿಯಿಂದ, ಎಷ್ಟೋ ತೇಜಸ್ಸಿನಿಂದ ನಮ್ಮ ಶರೀರವೆಲ್ಲ ಅದ್ಭುತವಾದ ಕಣಗಳು. ಆ ಒಂದು ಕಣಗಳೆಲ್ಲ ಶಾಂತಿಯಿಂದ ಅದ್ಭುತವಾಗಿ ಗೋಚರಿಸುತ್ತಿದೆ. ಹೇ ಪಾಂಚಜನ್ಯ ಶಂಕವೇ, ನಮ್ಮಲ್ಲಿರುವ ಶತ್ರುಗಳನ್ನು ರಿಲೀಸ್ ಮಾಡಿ ಅದ್ಭುತವಾದ ಮಿತ್ರತ್ವವನ್ನು ನಮ್ಮ ಕಣಕಣದಲ್ಲಿ ತುಂಬಿಸಿ ಪ್ರತಿಯೊಬ್ಬರಲ್ಲೂ ಮಿತ್ರತ್ವದಿಂದ ಪ್ರೇಮದಿಂದ ಇರುವ ರೀತಿ ನಡೆಸುತ್ತಂದೆ. ಓ ನಾಮವೇ, ನಮಗೆ ಮೋಕ್ಷಕ್ಕೆ ದಾರಿ ತೋರಿಸು. ನಿನ್ನೊಂದಿಗೆ ಆ ನಾರಾಯಣನ ಮುಡಿಯಲ್ಲಿ ಎಲ್ಲರನ್ನೂ ಸೇರಿಸು. ಹೇ ಸುದರ್ಶನ ಚಕ್ರವೇ, ಕೋಟಿ ಸೂರ್ಯ ಪ್ರಕಾಶವೇ, ನಿನ್ನ ಪ್ರಕಾಶಕ್ಕೆ ಆದಿ ಅಂತ್ಯ ಇಲ್ಲ. ಈ ರೀತಿಯ ಪ್ರಕಾಶವನ್ನು ನಮ್ಮೊಳಗೆ ಸೇರಿಸುವಿರಾ? ಆ ಪ್ರಕಾಶದಿಂದ ನಾವು ಯಾವಾಗಲೂ ಬೆಳಗುತ್ತಾ ದೇದೀಪ್ಯಮಾನವಾಗಿ ಎಲ್ಲರಿಗೂ ಸಹಾಯ ಮಾಡುವ ಹಾಗೆ ನಮ್ಮನ್ನು ಬದಲಿಸು. ಯಾರಿಗೂ ನೆಗೆಟಿವ್ ಎನರ್ಜಿ ಬರದೆ, ನಮಗೂ ನಮ್ಮೊಳಗೆ ನೆಗೆಟಿವ್ ಎನರ್ಜಿ ಬರದ ರೀತಿ ಸರಿ ಇಲ್ಲದ ಎನರ್ಜೀಸ್ನ ದೂರವಿಟ್ಟು ನಮ್ಮನ್ನು ಯಾವಾಗಲೂ ಅತ್ಯುತ್ತಮವಾದ ಪ್ರೇಮ ಶಕ್ತಿಯಿಂದ, ಆತ್ಮಶಕ್ತಿಯಿಂದ ನಮ್ಮನ್ನು, ನಮ್ಮ ಜೀವಿತವನ್ನು ಮುಂದೆ ನಡೆಸು. ನಾವು ಅಪೂರ್ವವಾದ ಶಕ್ತಿಯಾಗಿ ಬದಲಾಗಿ ಎಲ್ಲರಿಗೂ ಸಹಾಯ ಮಾಡಬೇಕು. ಗಿಡಗಳಿಗೆ, ಪ್ರಕೃತಿಗೆ, ಜಂತುಗಳಿಗೆ, ಮನುಷ್ಯರಿಗೆ, ಹಾಗೆ ವೃದ್ಧಾಪ್ಯದಲ್ಲಿರುವ ದಂಪತಿಗಳಿಗೆ, ಮಕ್ಕಳಿಗೆ, ಎಲ್ಲರಿಗೂ ನಾವು ಶಕ್ತಿಯಾಗಿ ಬದಲಾಗಬೇಕು. ಹೇ ಲಕ್ಷ್ಮೀನಾರಾಯಣ ಪರಿವಾರವೇ, ನಿಮ್ಮ ತೇಜಸ್ಸಿನಿಂದ ನಮ್ಮ ಮನೆಯನ್ನು, ನಮ್ಮನ್ನು ಪ್ರಕಾಶಿಸುವಂತೆ ಮಾಡಿ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಆ ಲಕ್ಷ್ಮೀನಾರಾಯಣರ ತೇಜಸ್ಸು ಅದ್ಭುತವಾಗಿ ನಮ್ಮ ಸುತ್ತಲೂ ಆವರಿಸಿದೆ. ಹಾಗೆ ದೇವತೆಗಳ ಗುರುವನ್ನು ಆಹ್ವಾನಿಸಿಕೊಳ್ಳೋಣ. ಹೇ ಗುರುವರಿಯ, ನಿಮ್ಮ ಅದ್ಭುತವಾದ ಶಕ್ತಿಯೊಂದಿಗೆ ಜ್ಞಾನವನ್ನು, ಭಕ್ತಿಯನ್ನು, ಸೇವೆಯನ್ನು ನಮಗೆ ತುಂಬಿಸು ತಂದೆ. ನಾವು ಕೇಳಿಕೊಳ್ಳುವುದು ಒಂದೇ, ಎಲ್ಲರಿಗೂ ಸೇವೆ ಮಾಡುತ್ತಾ ಶಕ್ತಿಯನ್ನು ಕೊಟ್ಟು ಆ ಬುದ್ಧಿಯನ್ನು, ಆ ಮನಸ್ಸನ್ನು ಆತ್ಮಕ್ಕೆ ಹಾಗೂ ಶರೀರಕ್ಕೆ ಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನೀವು ನಮ್ಮೊಂದಿಗೆ ಇದ್ದು ಸೃಷ್ಟಿಗೆ ಸಹಾಯ ಮಾಡುವ ರೀತಿ ಮಾಡಿಸಿ, ಈ ಸೃಷ್ಟಿಗೆ ಏನು ಅವಶ್ಯಕ ಪ್ರತಿ ಮಾತು, ಪ್ರತಿ ಕೆಲಸ ನಮ್ಮಿಂದ ಮಾಡಿಸಿ. ಹೇ ಪರಬ್ರಹ್ಮ ಸ್ವರೂಪವೇ, ಹೇ ಪರಮಾತ್ಮ ಸಂಕರ್ಷಣ ಸೃಷ್ಟಿಕರ್ತ, ಸಹಾಯ ಮಾಡು ತಂದೆ. ನಿಮ್ಮ ಪಾದದಾಸಿಗಳು ನಾವು. ನಮ್ಮಿಂದ ಈ ಸೃಷ್ಟಿಗೆ ಸಹಾಯವನ್ನು ಮಾಡಿಸಿ ಆ ಮೋಕ್ಷಕ್ಕೆ ದಾರಿ ತೋರಿಸಿ. ಹೇ ನಾರಾಯಣ ಪರಬ್ರಹ್ಮ, ನಾವು ಎಷ್ಟೆಷ್ಟೋ ಕರ್ಮಗಳನ್ನು ಮಾಡಿದ್ದೇವೆ, ಎಷ್ಟೋ ಜನರಿಗೆ ಹಿಂಸಿಸಿದ್ದೇವೆ. ಅಜ್ಞಾನದಲ್ಲಿ ಮನಸ್ಸ, ವಾಚ, ಕರ್ಮಣ, ಶಾರೀರಿಕವಾಗಿ, ಮಾನಸಿಕವಾಗಿ ಅವರನ್ನು ಎಷ್ಟೋ ಹಿಂಸಿಸಿದ್ದೇವೆ. ನಮ್ಮನ್ನು ಕ್ಷಮಿಸು ತಂದೆ. ನಾನು ಯಾವ ಒಂದು ಬಾಧೆಯನ್ನು ಅನುಭವಿಸುತ್ತಿದ್ದೇನೋ ಆ ಬಾಧೆಗೆ ಕಾರಣ ನಾನೇ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತಿದ್ದೇನೆ. ನಾನು ಮಾಡಿರುವ ತಪ್ಪಿಗೆ ಈಗ ಅನುಭವಿಸುತ್ತಿದ್ದೇನೆ. ತಂದೆ ನಾರಾಯಣ ಪರಬ್ರಹ್ಮ, ನಮಗೆ 10 ಜನಕ್ಕೆ ಸಹಾಯ ಮಾಡುವ ಗುಣವನ್ನು ಕೊಟ್ಟು ಕನಸಿನಲ್ಲಿ ಆ ಒಂದು ನೋವನ್ನು ರಿಲೀಸ್ ಮಾಡಿಸಿ. ಹಾಗೆ ನಾವು ಮಾಡಿರುವ ಒಳ್ಳೆಯ ಕರ್ಮವನ್ನು ಆಕ್ಟಿವ್ ಮಾಡಿಸಿ ತಂದೆ. ಮನಸ್ಸ, ವಾಚ, ಕರ್ಮಣ ಬದಲಾಗಿ ಸೃಷ್ಟಿಗೆ ಸಹಾಯ ಮಾಡುತ್ತೇವೆ. ಓ ಪರಬ್ರಹ್ಮ ನಾರಾಯಣ ಪರಮಾತ್ಮ, ನಾವು ಎಷ್ಟೆಷ್ಟೋ ತಪ್ಪುಗಳನ್ನು ಮಾಡಿದ್ದೇವೆ. ನಾವೀಗ ನಿಮ್ಮ ಪಾದದಾಸಿಗಳು ಪ್ರಭು. ನಮಗೆ ಜ್ಞಾನವನ್ನು ಪ್ರಸಾದಿಸಿ.
ನಮ್ಮನ್ನು ನಿಮ್ಮಲ್ಲಿ ಆಯ್ಕೆ ಮಾಡಿಕೋ ತಂದೆ. ನಾನು ಜೀವಿಸುವ ಈ ಜೀವನ ಇದು ನಿಮ್ಮದು, ನಿಮ್ಮ ಸೇವಕ. ಈ ಪ್ರಪಂಚಕ್ಕೆ, ಸೃಷ್ಟಿಕರ್ತಕ್ಕೆ ನಾವು ಸೇವಕರಾಗಿರುತ್ತೇವೆ. ನಾವು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇವೆ, ಅದನ್ನು ಒಪ್ಪಿಕೊಳ್ಳುತ್ತಿದ್ದೇವೆ. ನಮ್ಮನ್ನು ಕಾಪಾಡು ತಂದೆ. ನಾವು ಇಷ್ಟು ತಪ್ಪು ಮಾಡಿದರೂ ಅದ್ಭುತವಾದ ಜೀವನವನ್ನು ಕೊಟ್ಟಿದ್ದೀರಾ. ಈ ಅದ್ಭುತವಾದ ಜೀವನ ಮತ್ತು ಅವಕಾಶವನ್ನು ಕೊಟ್ಟಿರುವ ನಿಮಗೆ ಕೃತಜ್ಞತೆಗಳು ಪ್ರಭು. ಹೇ ಸುದರ್ಶನ, ಸಂಕರ್ಷಣ, ಹೇ ಅನಿರುದ್ಧ, ವಾಸುದೇವ, ಪ್ರತ್ಯುಮ್ನಯ, ನಮ್ಮನ್ನು ಕಾಪಾಡು ತಂದೆ. ನಮ್ಮ ಕರ್ಮಗಳನ್ನು ದಗ್ಧಗೊಳಿಸಿ ಜ್ಞಾನವನ್ನು ತುಂಬಿಸಿ, ನಮ್ಮ ಅಧರ್ಮವನ್ನು ರಿಲೀಸ್ ಮಾಡಿಸಿ, ನಾವು ಅದ್ಭುತವಾದ ಜೀವನವನ್ನು, ಭೋಗ ಜೀವನವನ್ನು, ಸಂತೋಷವಾದ ಜೀವನವನ್ನು, ಎಲ್ಲರಿಗೂ ಸಹಾಯ ಮಾಡುವ ಜೀವನವನ್ನು ಅನುಭವಿಸುತ್ತಾ, ಪ್ರಕೃತಿಯನ್ನು ಸೇವಿಸುತ್ತಾ, ಆಸ್ವಾದಿಸುತ್ತಾ, ಸಂರಕ್ಷಿಸುತ್ತಾ ಒಳ್ಳೆಯ ಜೀವನವನ್ನು ಮಾಡಲು ಸಹಕರಿಸು ತಂದೆ. ಈಗ ಒಮ್ಮೆ ನಿಮ್ಮ ಡ್ರೀಮಲ್ಲಿ ಬಂದ ಒಂದು ಕರ್ಮವನ್ನು ಹಾಗೆ ಕಣ್ಣ ಮುಂದೆ ನೋಡಿಕೊಳ್ಳುತ್ತಾ, ಆ ಒಂದು ಪಶ್ಚಾತ್ತಾಪದಿಂದ ಮನಸ ವಾಚ ಕರ್ಮಣ ಕ್ಷಮೆಯನ್ನು ಕೇಳುತ್ತಿದ್ದೇನೆ ಎಂದು ನಿಮ್ಮ ಮನಸ್ಸಿನ ಮಾತಿನಲ್ಲಿ ಕೇಳಿಕೊಳ್ಳಿ. ಪಶ್ಚಾತ್ತಾಪ ಎಂದರೆ ನಾವು ಏನು ಮಾಡಿದ್ದೇವೋ ಅದು ನಮಗೆ ಈಗ ಬಂದಿದೆ ಎಂದು ಅದನ್ನು ಒಪ್ಪಿಕೊಳ್ಳುವುದು. ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇವೆ, ಆದರೂ ಅದ್ಭುತವಾದ ಜೀವನವನ್ನು ಕೊಟ್ಟಿದ್ದೀರಾ ಎಂದು ಒಪ್ಪಿಕೊಳ್ಳುವುದು. ಪರಿವರ್ತನ ಅಂದರೆ ನಾನು ಇನ್ನು ಮುಂದೆ ಅಧರ್ಮವನ್ನು ಮಾಡುವುದಿಲ್ಲವೆಂದು, ಅದ್ಭುತವಾದ ಮಾತಿನಿಂದ, ಪ್ರೀತಿಯಿಂದ ಎಲ್ಲರಿಗೂ ಸಹಾಯ ಮಾಡುವೆ ಎಂದು, ನಾನು ಬದಲಾಗುತ್ತೇನೆ ಎಂದು ನಿಮ್ಮ ಮಾತಿನಿಂದ ಹೇಳಿಕೊಳ್ಳಿ. ಪ್ರಾಯಶ್ಚಿತ್ತ. ನಿಮ್ಮ ಮಾತಿನಿಂದ ಸೃಷ್ಟಿಗೆ ಹೇಗೆ ಸಹಕರಿಸುವಿರಿ ಎಂದು ಒಮ್ಮೆ ನಿಮ್ಮ ಮಾತಿನ ಮೂಲಕ ಹೇಳಿಕೊಳ್ಳಿ. ಹೇ ನಾರಾಯಣ, ಗತ ಜನ್ಮದಲ್ಲಿ ಅಜ್ಞಾನದಿಂದ, ಅಂಧಕಾರದಿಂದ ಎಷ್ಟೆಷ್ಟೋ ಜನರಿಗೆ, ಎಷ್ಟೆಷ್ಟೋ ಆತ್ಮಗಳಿಗೆ, ಎಷ್ಟೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ, ಜಂತುಗಳಿಗೆ, ಗಿಡ ಮರಗಳಿಗೆ ಯಾವ ರೀತಿಯೆಲ್ಲ ಕಷ್ಟವನ್ನು ಕೊಟ್ಟಿದ್ದೇನೆ, ಅದನ್ನು ನಾನು ಒಪ್ಪಿಕೊಳ್ಳುತ್ತಿದ್ದೇನೆ. ಓ ನಾರಾಯಣ, ಈ ದಿನ ನಾನು ಪಡುತ್ತಿರುವ ಬಾಧೆಗಳಿಗೆ ನಾನೇ ಕಾರಣ. ಅದನ್ನು ನಾನು ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಿದ್ದೇನೆ ಪ್ರಭು. ಆದರೆ ಇನ್ನು ಮುಂದೆ ಪರಿವರ್ತನೆಯಿಂದಿರುತ್ತೇನೆ. ಯಾರಿಗೂ ನೋವಿಸುವುದಿಲ್ಲ, ಹಿಂಸಿಸುವುದಿಲ್ಲ, ಬಾಧಿಸುವುದಿಲ್ಲ. ನನ್ನ ಕೈಯಲ್ಲಾಗುವ ಸಹಾಯವನ್ನು ಈ ಸೃಷ್ಟಿಗೆ ಮಾಡುತ್ತೇನೆ. ಧ್ಯಾನ ಪ್ರಚಾರ ಮಾಡುತ್ತಾ, ಸತ್ಸಂಗ ಸ್ವಾಧ್ಯಾಯವನ್ನು ಮಾಡುತ್ತಾ, ಅದ್ಭುತವಾದ ಧರ್ಮವನ್ನು ಬೋಧಿಸುತ್ತಾ ನನ್ನ ಕೈಯಲ್ಲಾಗುವ ಸಹಾಯವನ್ನು ಮಾಡುತ್ತೇನೆ. ಓ ನಾರಾಯಣ, ನಾನು ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ಎಷ್ಟೆಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ.
ಅದನ್ನು ನಾನು ಒಪ್ಪಿಕೊಳ್ಳುತ್ತಿದ್ದೇನೆ ಪ್ರಭು. ಆದರೆ ಇನ್ನು ಮುಂದೆ ಸೃಷ್ಟಿಗೆ ಸಹಾಯ ಮಾಡುತ್ತಾ ನನ್ನ ಕೈಯಲ್ಲಾಗುವ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬರುತ್ತೇನೆ. ಯಾರಿಗೂ ಹಿಂಸಿಸುವುದಿಲ್ಲ, ಬಾಧಿಸುವುದಿಲ್ಲ, ನೋವಿಸುವುದಿಲ್ಲ. ನಾನು ಮಾಡಿರುವ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ನನ್ನಿಂದ ಬಾಧಿತರಾದ ಆತ್ಮಗಳು ನನ್ನನ್ನು ಕ್ಷಮಿಸುವ ರೀತಿಯಲ್ಲಿ ಅವರಿಗೆ ಹೃದಯ ವೈಶಲ್ಯತೆಯನ್ನು ಕೊಡಿ ಪ್ರಭು. ಹೇ ನಾರಾಯಣ, ಆತ್ಮಶಕ್ತಿಯಿಂದ ಇನ್ನು ಮುಂದೆ ಜೀವಿಸುತ್ತೇನೆ. ಎಂತಹ ಪರಿಸ್ಥಿತಿಯಲ್ಲಾದರೂ ಆತ್ಮಶಕ್ತಿಯಿಂದ ನಡೆಸುತ್ತೇನೆ. ಆ ಒಂದು ಶಕ್ತಿಯನ್ನು ನೀನು ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ. ಅದ್ಭುತವಾದ ಪಶ್ಚಾತ್ತಾಪ ಪರಿವರ್ತನಾ ಪ್ರಾಯಶ್ಚಿತ್ತ ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆಯನ್ನು ನಮ್ಮ ಮನಸ್ಸಿನ ಮಾತಿನಿಂದ ಮಾಡಿಕೊಂಡರೆ ಕರ್ಮಗಳನ್ನೆಲ್ಲ ರಿಲೀಸ್ ಮಾಡಿಕೊಂಡು ಅದ್ಭುತವಾದ ಭೋಗ ಜೀವನವನ್ನು ಜೀವಿಸಬಹುದು. ಅದ್ಭುತವಾದ ಕಾಂತಿಯು, ಆ ನಾರಾಯಣನ ಕಾಂತಿಯು, ಆ ಲಕ್ಷ್ಮೀನಾರಾಯಣನ ತೇಜಸ್ಸು, ಆ ಗರುಡದೇವನ ತೇಜಸ್ಸು, ಆ ಹನುಮಂತನ ಕಾಂತಿಯು, ಆ ಸೂರ್ಯದೇವನ ಎಲ್ಲ ದೈವೀ ಶಕ್ತಿಗಳ ತೇಜಸ್ಸು ಸಂಪೂರ್ಣವಾಗಿ ನಮ್ಮ ದೇಹವನ್ನೆಲ್ಲ ಆವರಿಸಿದೆ. ಈ ಅದ್ಭುತವಾದ ಪಶ್ಚಾತ್ತಾಪ ಪರಿವರ್ತನಾ ಪ್ರಾಯಶ್ಚಿತ್ತ ಪ್ರಕ್ರಿಯೆಗೆ ಸಹಕರಿಸಿರುವ ಎಲ್ಲ ದೇವಾನುದೇವತೆಯರಿಗೆ ಕೃತಜ್ಞತಾ ಮೂಲಕ ಬೀಳ್ಕೊಡೋಣ. ಈ ಅದ್ಭುತವಾದ ಈ ಒಂದು ಪ್ರಕ್ರಿಯೆಗೆ ಕೃತಜ್ಞತೆಯನ್ನು ತಿಳಿಸುತ್ತಾ ಮುಂದಿನ ಜೀವನ ನಮ್ಮ ಕರ್ಮಗಳನ್ನೆಲ್ಲ ಕಳೆದುಕೊಳ್ಳುತ್ತಾ ಅದ್ಭುತವಾದ ಉನ್ನತವಾದ ಜೀವನವನ್ನು ಜೀವಿಸೋಣ. ಥ್ಯಾಂಕ್ ಯು.